ಅತ್ತೆಗೆ ಎದುರು ಮಾತಾಡ್ತಿದ್ದಾಳೆ, ನೋಡಿದ್ರ ಅತ್ಗೆ? ಬೆಳೆಸಿರೋ ರೀತಿ ಅಂತದ್ದು. ಮಾತಿಗೂ ನಮ್ಮಮ್ಮನ್ ಯಾಕೆಲ್ಲದಕ್ಕೂ ಹೇಳ್ತೀರಾ? ನೀವ್ಯಾರೂ ತಪ್ಪೇ ಮಾಡಲ್ವಾ? ಒಂದ್ ವೇಳೆ ಮಾಡಿದ್ರೆ ಪ್ರತಿ ತಪ್ಪಿಗೂ ಶಿಕ್ಷೆ ಅನ್ಭವಿಸಿದೀರಾ, ಇಲ್ಲ ಹೇಳ್ದೆ ತಪ್ಪಿಸ್ಕೊತಿದ್ದೀರಾ? ಹಾಗ್ ಮಾತಾಡ್ಬಾರ್ದು ಕಲ್ಯಾಣಿ. ಯಾರು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋ ಥರದವಳಲ್ಲ ಅಂತ ಅರ್ಥ ಆಗೋಯ್ತು. ಇಂಥವ್ರ ಪರ ವಹಿಸ್ಕೊಂಡ್ ಬರ್ತಾ ಇದ್ಯಲ್ಲ ನೀನು, ನಿನಗನ್ಬೇಕು. ಹೇಗನ್ನೋದು? ಅತ್ತೆ ಏನು ಅಂತಿಲ್ವೇ? ಯಾಕಮ್ಮ ಏನು ಹೇಳ್ತಿಲ್ಲ? ಎತ್ತಿದ ಕೈನ ಇಳಿಸೋ ಹಾಗೆ ಮಾಡಿದ್ಲು ಅನುಪಮ. ಮಾತು ಕೊಟ್ಟಾದ್ಮೇಲೆ ತಲೆ ತಗ್ಸೋದಿಲ್ಲ. ನಾಳೆ ಬೆಳಗ್ಗೆ ಒಳಗೆ ಸೀರೆಗಳು ಸಿದ್ಧವಾಗಿರ್ಬೇಕು. ಅಂದ್ರೆ ನಿನ್ನ ಕೈಯಿಂದ ಬಣ್ಣ ಹಾಕ್ಬೇಕು. ನಿನ್ನ ಕೆಲಸ ಬರುತ್ತಾ ಇಲ್ವಾ ಅಂತ ನಾನು ಕೇಳಲ್ಲ. ಈ ತರ ಬೇಡವಾದ ಕೆಲಸಗಳನ್ನ ಮಾಡಿರೋ ನಿನ್ನನ್ನ ನಾನ್ ಸುಮ್ನೆ ಬಿಡೋದಿಲ್ಲ. ಇವಳು ಸಮಜಾಯಿಷಿ ಕೊಡ್ಬೇಡ. ನಾಳೆ ಸಮಾಧಾನ ಮಾಡಕ್ ಬರ್ಬೇಡ. ಯಾಕಂದ್ರೆ ಹೇಳಿದ ಕೆಲ್ಸ ಯಾಕೆ ಮಾಡಿಲ್ಲ ಅಂತ ನಾನು ಕೇಳೋದಿಲ್ಲ. ಮಾಡ್ಬೇಕು ಅಷ್ಟೇ, ಯಾವ ಕಾರಣನೂ ಹೇಳ್ಬಾರ್ದು. ನಾಳೆ ಅಷ್ಟರಲ್ಲಿ ಸೀರೆಗಳು ರೆಡಿ ಆಗಿಲ್ಲ ಅಂದ್ರೆ ಯುದ್ಧನೇ ನೋಡ್ತೀಯ. ಬನ್ನಿ ಸರ್, ಅಮ್ಮನ್ಗೊಂದು ಮಾತು ಹೇಳಿ ಆರ್ಡರ್ ಕೊಟ್ಟಿರೋ ಸೀರೆನ ತಗೊಂಡೋಗೋರಂತೆ. ಪ್ಯಾಕಿಂಗ್ ಆಯ್ತಾ ಚಿನ್ನಿಯವರೇ? ಚೆನ್ನಾಗಿ ಹೇಳಿದ್ರಿ ಸರ್. ಇಷ್ಟೊತ್ತವರೆಗೂ ಇರುತ್ತಾ? ಯಾವಾಗ್ಲೂ ಆಗೋಗಿರುತ್ತೆ. ಅಮ್ಮ ಚಿಕ್ಕಪೇಟೆಯಿಂದ ಬಂದಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ. ಅಮ್ಮ ಅಡ್ವಾನ್ಸ್ನ ಹೋದ್ವಾರನೇ ಕೊಟ್ಟಿದ್ರು, ಮಿಕ್ಕಿದ ಬ್ಯಾಲೆನ್ಸ್ನ ಕೊಟ್ಬಿಡ್ತೀನಿ ಅಂತಿದ್ದಾರೆ. 2,000 ಕಮ್ಮಿ ಮಾಡ್ಕೊಳ್ಳಿ ಅಂತಿದ್ದಾರೆ. ಏನ್ ಮಾಡೋದಮ್ಮ? ಅಮ್ಮಗೇನನ್ಬೇಕು ಗೊತ್ತಾಗ್ತಾ ಇಲ್ಲ ಚಿನ್ನಿ. ಚಿಂತೆಯಲ್ಲಿ ಮುಳುಗೋಗಿದ್ದಾರೆ. ಎಲ್ಲಿ ಮಾತು ತಪ್ಪಿಡ್ತಾರೋ ಅನ್ನೋ ಭಯ. ಏನಾಯ್ತಮ್ಮ? ಅಯ್ಯೋ, ನೀವ್ ನೇರವಾಗಿ ಮನೆಗೆ ಬಂದ್ಬಿಟ್ರಿ ಅನ್ಸುತ್ತೆ. ಬರೋ ಮುಂಚೆ ಆ ಕಡೆ ಈ ಕಡೆ ನೋಡಿದಿದ್ರೆ ಪ್ಯಾಕಿಂಗ್ ರೆಡಿ ಆಗ್ತಿದ್ ಸೀರೆ ಮೇಲೆ ಆ ಕಲ್ಯಾಣಿ ಹಾಕಿದ ಬಣ್ಣ ಕಾಣಿಸ್ತಿತ್ತು. ಅಯ್ಯೋ, ಸೀರೆಗಳು ಹಾಳಾಗೋಯ್ತಾ? ಕೇಳ್ತಾ ಇದೆಯಾ ಚಿನ್ನಿ? ಚಿಕ್ಕ ಕಲೆ ಬಿದ್ರೇನೆ ನಮ್ಮ ಸೀರೆಗಳನ್ನ ಬಿಸಾಕ್ಬಿಡ್ತೀವಿ. ಅಂಥದ್ರಲ್ಲಿ ಬಣ್ಣ ಬಿದ್ರೆ ಹೇಗೆ ಉಟ್ಕೊಳ್ಳೋದು ಹೇಳು? ಕೇಳಿಸ್ಕೊಂಡ್ರಮ್ಮ ನೀವು? ಆ ಕಲ್ಯಾಣಿನ್ ಕರ್ಕೊಂಡ್ ಬಂದಿದ್ ಸಮಯ ಹೇಗಿತ್ತೋ ಏನೋ, ಆದ್ರೆ ಎಲ್ಲ ಅನಿಷ್ಟಗಳೇ ನಷ್ಟಗಳೇ. ಇವಾಗ ಮತ್ತೆ ಆ ಹುಚ್ಚು ಹುಡುಗಿಗೆ ಬಣ್ಣ ಹಾಕೋ ಕೆಲಸ ಒಪ್ಪಿಸಿದ್ದಾರೆ.
ಅವಳು ಮಾಡ್ಲಿಲ್ಲ ಅಂದ್ರೆ ಹೋದ್ರೆ ಹೋಗ್ಲಿ, ಆದ್ರೆ ಬೆಲೆ ಬಾಳೋ ಸೀರೆಗಳು ಹಾಳಾಗತ್ತಲ್ಲ. ಇನ್ನೆಷ್ಟು ಹೋಗುತ್ತೋ ಏನೋ. ಅವಳನ್ನ ಮನೇಲಿ ಇರೋದಕ್ ಬಿಡಬೇಡಿ, ಹೊರಗಡೆ ಹಾಕಿ. ಚಿಕ್ಕ ಹುಡುಗಿ ಏನು ಗೊತ್ತಿಲ್ಲದೆ ಬೆಳ್ದಿದ್ದಾಳೆ. ತಿಳಿದೆ ಹೀಗ್ ಮಾಡ್ಬಿಟ್ಲು, ಕ್ಷಮಿಸ್ಬಿಡಿ. ಅವ್ರ ಅಪ್ಪ ಅಮ್ಮ ಹೇಗ್ ಬೆಳೆಸ್ತಾರೆ ಅಂತ ಕೂಡ ನಿನಗ್ ಗೊತ್ತಾ? ಎಷ್ಟು ವರ್ಷಗಳಿಂದನೂ ಆ ಪರಿಚಯ. ದುಡ್ಡು ಕೊಟ್ಟು ಸೀರೆ ತಗೊಂಡು ಹೋಗಕ್ ಬಂದಿರೋ ಇವ್ರಿಗೆ ಏನಂತ ಉತ್ತರ ಹೇಳೋದಮ್ಮ? ಮರ್ಯಾದೆ ಹೋಗಲ್ವಾ? ಚಿನ್ನಿ ಕೃಷ್ಣ, ನನ್ನನ್ನು ಮಾತಾಡೋದಕ್ ಬಿಡು. ಮಾಡಿಸಿ ನಾಳೆನೆ ಸಿಗುವಾಗ ಮಾಡಿ ಅಮ್ಮ. ನಾವು ಹೋಗಿ ಬರ್ತೀವಮ್ಮ. ಅನುಪಮ, ಹೇಳಿಮ್ಮ. ನನ್ನ ಜೀವನದಲ್ಲಿ ನಾನು ಯಾರನ್ನು ಕ್ಷಮಿಸಿ ಅಂತ ಕೇಳಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಕ್ಷಮಿಸಿ ಅಂತ ಕೇಳಿದೀನಿ ಅಂದ್ರೆ ಅದಕ್ಕೆ ಕಾರಣ ಕಲ್ಯಾಣಿ. ಆಶ್ರಯ ಕೊಟ್ರೆ ಸಾಲದು, ಮಿತಿಯಲ್ಲಿಟ್ಕೋಬೇಕು. ನಾಳೆ ಅಷ್ಟರಲ್ಲಿ ಹೊಸ ಸೀರೆಗಳು ಸಿದ್ಧವಾಗಿರ್ಬೇಕು. ಪರಮೇಶ್ವರ, ಅಮ್ಮ ಯಾವಾಗ್ಲೂ ನಿನ್ನನ್ನು ಸ್ಮರಿಸ್ತಾನೆ ಇರ್ತಾಳೆ. ಆದ್ರೆ ಈಗ ನಾನು ನಿನ್ನನ್ನು ಸ್ಮರಿಸ್ತಾ ಇದ್ದೀನಿ ತಂದೆ. ನನಗೆ ದಾರಿ ತೋರಿಸು. ಹೇಳು ಸ್ಯಾಮ್, ಯಾಕೆ ಬರಕ್ ಹೇಳಿದೆ? ನಾವು ಹೊರಗಡೆ ಹೋಗಿ ಫ್ರೀ ಆಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ಅವಕಾಶನೂ ಇಲ್ಲ. ಈ ಮನೇಲಂತೂ ಯಾರಾದ್ರೂ ಒಬ್ರು ಬಂದು ಹೋಗಿ ಮಾಡ್ತಾ ಇರ್ತಾರೆ. ನನಗಂತೂ ಇಲ್ಲಿರೋದಕ್ಕೆ ಆಗ್ತಿಲ್ಲ ಸಿದ್ದು. ನನಗೆ ಫ್ರೀಡಮ್ ಬೇಕು. ಸ್ಯಾಮ್, ಆತರ ಪಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ನಮ್ ಟೈಮ್ ಬರೋವರೆಗೂ ನಾವು ವೇಟ್ ಮಾಡ್ಲೇಬೇಕು. ನನಗೆ ವಡೆ ತಿನ್ಬೇಕು ಅನಿಸ್ತಿದೆ. ಅದಕ್ಕೋಸ್ಕರನು ವೇಟ್ ಮಾಡ್ಬೇಕು ಈ ಮನೇಲಿ. ಇವತ್ತು ಇಡ್ಲಿ, ನಾಳೆ ದೋಸೆ, ನಾಡಿದ್ದು ಉಪ್ಪಿಟ್ಟು. ಹೀಗೆಲ್ಲದಕ್ಕೂ ಸಂಪ್ರದಾಯ ಅಂತ ಬದುಕು ಈ ಫ್ಯಾಮಿಲಿಲಿ ಜೀವಂತವಾಗಿರೋದು ಅಂದ್ರೆ ಆಸೆಗಳನ್ನ ಸಾಯಿಸ್ಕೊಂಡು ಬದುಕಬೇಕು. ಐ ಹೇಟ್ ದಿಸ್. ನಿನಗೆ ವಡೆ ಬೇಕು ಅಷ್ಟೇ ತಾನೇ? ಇನ್ನು 5 ನಿಮಿಷದಲ್ಲಿ ನಿನ್ ಮುಂದೆ ಇರುತ್ತೆ, ಓಕೆನಾ? ಹೇಗೆ? ನನಗೆ ಗೊತ್ತು, ನಾನು ನೋಡ್ಕೋತೀನಿ. ಆದ್ರೆ ವಡೆ ಗರ್ಗರಿಯಾಗಿರ್ಬೇಕು, ಗೊತ್ತಾಯ್ತಾ? ಸತ್ತೆ. ಏನ್ ಹೇಳಿ ಮ್ಯಾನೇಜ್ ಮಾಡ್ಲಿ ಈಗ? ಸಿದ್ಧಾರ್ಥ ಏನದ? ಈಗಷ್ಟೇ ಇಲ್ಲೇ ಇದ್ನಲ್ಲ.
ವಡೆ ಬೇಕಾ? ಅತ್ತೆ ಅದು ಯಾರ ಹತ್ರ ಕೇಳ್ದೆ ವಡೆನ? ಹೌದು ಸಂಪದ, ನಾನು ಕೂಡ ಕೇಳಿಸ್ಕೊಂಡೆ. ಫೋನಲ್ಲಿ ಮಾತಾಡ್ತಿದ್ದೆ ರೀ. ಕೈಯಲ್ಲಿ ಮೊಬೈಲೇ ಇಲ್ಲ, ಹೇಗ್ ಮಾತಾಡ್ದೆ? ನಿನ್ ಫೋನ್ ಅಲ್ಲಿದೆ ಅಲ್ವಾ? ಬ್ಲೂಟೂತ್ ಹಾಕೊಂಡಿದ್ದೀನಿ ಅತ್ತೆ. ತೋರ್ಸು. ಯಾಕಮ್ಮ ಅಷ್ಟೊಂದು ಡೌಟ್ ಪಡ್ತೀಯ? ಬ್ಲೂಟೂತ್ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ಬೇಕು ಕಣೋ. ಬ್ಲೂಟೂತ್ ಇದೆ ಅಲ್ವಾ ಅಮ್ಮ? ನೀನು ಇವಳ ಮೇಲೆ ಯಾವಾಗಲೂ ಡೌಟ್ ಪಡ್ತಾನೆ ಇರ್ತೀಯಮ್ಮ. ಯಾಕತ್ತೆ ನನ್ನ ಮೇಲೆ ಅಷ್ಟೊಂದು ಅನುಮಾನ? ನನ್ಗೆಷ್ಟು ಬೇಜಾರಾಗುತ್ತೆ ಗೊತ್ತಾ? ನನ್ನ ಫ್ರೆಂಡ್ಗೆ ನಾನು ವಡೆ ತಿನ್ಬೇಕು ಅಂತ ಹೇಳೋದು ಕೂಡ ತಪ್ಪ. ಅಮ್ಮ ಹಾಗೆ ಕೇಳಿದ್ರು ಅಂತ ನೀನೇನ್ ಫೀಲ್ ಮಾಡ್ಕೋಬೇಡ ಸಂಪದ. ನಿನಗೆ ವಡೆ ತಿನ್ಬೇಕು ಅನ್ಸ್ತಿದೆ ಅಲ್ವಾ? ನಾನ್ ತಂದ್ಕೊಡ್ತೀನಿ, ಸರಿನಾ? ರಿಲ್ಯಾಕ್ಸ್. ಇನ್ ಯಾವತ್ತು ಬ್ಲೂಟೂತ್ ಬಳಸ್ಬೇಡ. ಮೊಬೈಲ್ನ ಕಿವಿ ಹತ್ರ ಇಟ್ಕೊಂಡು ಮಾತಾಡು, ಅರ್ಥ ಆಯ್ತಾ? ಅಪ್ಪ ದೇವ್ರೆ, ಏನಕ್ಕ ಇನ್ನು ಹೀಗೆ ನಿಂತಿದ್ಯಾ? ಹೀಗಿರ್ದೆ ಇನ್ನೇನ್ ಮಾಡ್ಲಿ ನಾನು? ಅದೇ ಸೀರೆಗೆ ಬಣ್ಣ ಹಾಕ್ಬೇಕಲ್ವಾ ಅಕ್ಕ? ಹಾಕು ಅಂದ್ರು, ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿಲ್ವಲ್ಲ. ಅಂದ್ರೆ ನಾಳೆ ನಿಂಗ್ ಹಬ್ಬನೇ. ಏನು ಬ್ಲಾಕ್ ಮೇಲಾ? ಈ ಕಲ್ಯಾಣಿ ಕೇರ್ ಮಾಡಲ್ಲ ಇವನು. ಗೋದಾವರಿ, ನೀವ್ ಒಳಗ್ ಹೋಗಮ್ಮ. ಸರಿ. ನೀನ್ ಬಣ್ಣ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ಯಾರು ಒಪ್ಕೊಳ್ಳಲ್ಲ ಕಲ್ಯಾಣಿ. ನಾನಿಲ್ಲಿ ನೀವೆಲ್ಲ ಹೇಳ್ದಂಗ್ ಕೇಳಕ್ ಬಂದಿಲ್ಲ. ನಾನಿಲ್ಲಿ ಕೇವಲ ಬಂದಿರೋದು ನಿನ್ನ ಅಳಿಸೋದಕ್ಕೆ, ನಿನಗೆ ನೋವು ಕೊಡೋದಕ್ಕೆ. ಪರವಾಗಿಲ್ಲ, ನೀನ್ ಅನ್ಕೊಂಡಿರೋ ಹಾಗೆ ಮಾಡು. ಆದ್ರೆ ಮನೆಯವ್ರನ್ನ, ಅದ್ರಲ್ಲೂ ಮುಖ್ಯವಾಗಿ ಅಮ್ಮನ ನೋವು ಕೊಡ್ಬೇಡ. ನೀನ್ ಹೇಳ್ದಾಗೆಲ್ಲ ಕೇಳೋದಕ್ಕೆ ನಾನೇನ್ ಸ್ಕೂಲ್ಗೆ ಹೋಗೋ ಮಗು ಅಲ್ಲ. ಏಯ್, ಡೋಂಟ್ ಯು ಹ್ಯಾವ್ ಎನಿ ಮ್ಯಾನರ್ಸ್? ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ಚಿಕ್ಕವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿನಗ್ ಗೊತ್ತಾ? ಶೌರ್ಯ, ಇರು ಮಗನೆ, ಇವಳಿಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ. ಇಲ್ಲಮ್ಮ, ಅವಳ ಮಾತಿಂದ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗ್ ಗೊತ್ತಾಗ್ತಿದೆ.
ಆದ್ರೂ ನೀವೇನಮ್ಮ ಪ್ರತಿ ವಿಷಯದಲ್ಲೂ ಈ ಕೋತಿ ಪರವಾಗಿ ಮಾತಾಡ್ತಿದ್ದೀರಾ? ಡೋಂಟ್ ಕಾಲ್ ಮೀ ಕೋತಿ. ಸಾಕ್ ನಿಲ್ಸು. ಬಿಟ್ಬಿಡು ಶೌರ್ಯ. ಬಿಡಲ್ಲಮ್ಮ, ನೀನು ಹುಷಾರಾಗಿರೋ. ಇವಳು ನಿಜವಾಗ್ಲೂ ನಿಮ್ ಫ್ರೆಂಡ್ ಮಗಳೇನಾ ಅನ್ನೋದು ನನ್ನ ಡೌಟು. ಕೋಪ ಮಾಡ್ಕೊಂಡ್ರು ಸರಿಯಾಗಿ ಕೇಳಿದ್ರಿ ಸರ್. ಉತ್ತರ ಕೊಡಿ ಅನುಪಮ ಅವ್ರೆ. ಅಮ್ಮನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಬ್ಲಾಂಕ್ ಆಗಿರೋ ನಿಮ್ಮಮ್ಮ ಅಲ್ದಿರೋ ಅಮ್ಮಂಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ನಿನ್ನ ಕಟ್ಟಾಕ್ಬೇಕು. ಇಲ್ಲ ಅಂದ್ರೆ ನೀನ್ ಮಾತ್ ಕೇಳಲ್ಲ. ಅಮ್ಮನ ಟಾರ್ಚರ್ ಕೊಡ್ತಾನೆ ಏನಿ ದೌರ್ಜನ್ಯ? ಬಿಡ್ಕೊಳ್ನ, ಬಿಟ್ಬಿಡು. ಲಾಕಪ್ ಅಲ್ಲಿ ಹಾಕ್ತೀನಮ್ಮ, ಬಾಯಿ ಮುಚ್ಕೊಂಡ್ ಬಿದ್ದಿರ್ತಾಳೆ. ಬೇಡಪ್ಪ, ಮೊದ್ಲು ಕಲ್ಯಾಣಿ ಸೀರೆಗಳಿಗೆ ಬಣ್ಣ ಹಾಕ್ಬೇಕು. ಆ ಕೆಲಸ ಪೂರ್ತಿ ಆಗೋವರೆಗೂ ಗೇಟ್ ದಾಟೋಕೆ ಅವಕಾಶ ಇಲ್ಲ. ಕಿವಿ ಹಿಂಡಿ ಬಣ್ಣ ಹಚ್ಚೋದಕ್ಕೆ ಹೇಳಿಮ್ಮ. ಈ ಸಾರಿಗೆ ಬಿಡ್ತಿದ್ದೀನಿ, ಅಮ್ಮ ಹೇಳಿದ್ರು ಅಂತ. ನನ್ನೇ ಜೈಲ್ಗೆ ಹಾಕ್ತೀನಿ ಅಂತ್ಯಾ? ಶೌರ್ಯ, ಇವನೇನು ಹೊಡೆಯೋ ಹಾಗೆ ಬರ್ತಿದ್ದಾನೆ. ನಿನ್ ಕಾಲು ಸುಮ್ಮನೆ ಇರಲ್ಲ ಅಂತ ಗೊತ್ತು. ಕೈಗಳು ಚೆನ್ನಾಗೇ ಇದೆಯಲ್ಲ, ಒರ್ಸು. ನಿನ್ನ ಕೈಯಾರೆ ನನ್ನ ಮುಖನ ಕ್ಲೀನಾಗಿ ಒರ್ಸು. ಯಾಕೆ? ಸೀರೆಗಳ ಮೇಲೆ ಬಣ್ಣ ಹಾಕುಂದ್ರೆ ಹಾಕ್ಲಿಲ್ಲ ನೀನು. ಈಗ ಶೌರ್ಯನ್ ಮೇಲೆ ಬೇಕಂತಾನೆ ಬಣ್ಣ ಹಾಕ್ತಿದ್ಯಾ. ಇದೆಲ್ಲ ನೀನ್ ಬೇಕಂತಾನೆ ಮಾಡ್ತಿರೋದು. ಒರೆಸ್ಲಿಲ್ಲ ಅಂದ್ರೆ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಕೈದಿಗಳು ತಿಂದಿರೋ ಪ್ಲೇಟ್ಗಳನ್ನ ತೊಳಸ್ತೀನಿ. ಅಂತ ಬಂಪರ್ ಆಫರ್ ಬೇಡ ಬಿಡಿ. ಎಷ್ಟು ತೊಳೆದ್ರೂ ಹೋಗ್ತಿಲ್ಲ. ಬಾಮ್ಮ, ಈ ಕೋತಿ ಹತ್ರ ಜಾಸ್ತಿ ಡಿಸ್ಕಸ್ ಮಾಡಬೇಡ, ಮನಶಾಂತಿ ಇರಲ್ಲ. ಬಾಮ್ಮ.